ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್ ನೋಡ್ರಿ, ಇವತ್ತು ಬೆಳಗಿನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಕಮೆಂಟ್ಸು ಮತ್ತು ಲೈಕ್ಸು ನನಗೆ ಒಂದು ಮೋಟಿವೇಶನ್ ಕೊಡುತ್ತಾ. ಹಾಗಾಗಿ ಒಳ್ಳೆ ಕಮೆಂಟ್ಸನ್ನು ಕೊಡಿ, ಆಮೇಲೆ ಲೈಕ್ಸ್ ಕೊಟ್ಟು ಸಪೋರ್ಟ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಾಗೆ ಹೈಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಹೈಪ್ ಬಟನ್ ಒತ್ತಿ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ, ಬೆಳಿಗ್ಗೆ ಬೇಗ ಅಂದರೆ ಒಂದು 5 ಗಂಟೆಗೆ ಎದ್ದಿದ್ದೆ. 1 ತಾಸು ಓದ್ಕೊಂಡೆ, ಮತ್ತು 6 ಗಂಟೆಯಿಂದ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 1 ಅವರಲ್ಲಿ ಚಪಾತಿ ಮಾಡಿ ಕಾಳು ಕುದಿಸ್ಕೊಂಡು, ಅಲಸಂದಿ ಕಾಳು ಕುದಿಸಿ ಪಲ್ಯ ಮಾಡಿದೆ. ಚಪಾತಿ ಪಲ್ಯ ಬೇಗ ಆಯಿತು. ನಮ್ಮ ನಮಿತಾಗ ಬಾಕ್ಸಿಗೆ ರೆಡಿ ಮಾಡೋಕ್ಕೆ ಫಸ್ಟು ಇದನ್ನು ಹಿಟ್ಟು ನಾದಿಟ್ಬಿಟ್ಟೆ. ಹಿಟ್ಟು ನಾದಿಟ್ಟು ಕಾಳು ಕುದಿಯೋಕ್ಕಿಟ್ಟು ಹಿಟ್ಟು ನಾದಿದೆ. ಕಾಳು ವಿಜಲ್ ಕೂಗಿ ತಣ್ಣಗಾಗೋದ್ರೊಳಗೆ ಹಿಟ್ಟನ್ನು ನೆನಿತೈತಿ ಅಂತೇಳ್ಬಿಟ್ಟು ಹಿಟ್ಟು ನಾದಿಟ್ಟು ಈಗ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡೆ. ಕಾಳನ್ನು ಕುದ್ದು ಇತ್ಲಾಗೆ ಹಿಟ್ಟನ್ನು ಕೂಡ ಚೆನ್ನಾಗಿ ನೆನಿತು ಕಾಳಿಗೆ ಒಗ್ಗರಣೆ ಕೊಟ್ಟು ಚಪಾತಿ ಮಾಡಿದೆ. ಆಕಿಗೆ ಒಂದು 3, ಪ್ರತಿ ಸಲ 4 ಒಯ್ತಿದ್ಲು, ಈಗ ಯಾಕೋ 3 ಸಾಕು ಅಂತಾಳೆ. ಹಾಗಾಗಿ 3 ಚಪಾತಿ ಕಟ್ಟಿದ್ದೆ. ತೊಗೊಂಡು ಹೋದ್ಲಕ್ಕಿ, ಇನ್ನೂ ಹೋಗಿಲ್ಲ, ವಿಡಿಯೋ ಮಾಡ್ತಾಯಿದ್ಲು. ನಾನು ಆಕೆ ಬಾಕ್ಸ್ ರೆಡಿ ಮಾಡಿ ತೊಗೊಂಡೋಗಿ ಸೋಫಾದ ಮ್ಯಾಗ ಇಟ್ಬಿಟ್ಟು ಅಲ್ಲಿ ಕೂತ್ಕೊಂಡಿದ್ದೆ. ಆಕೆ ಅವ್ರ ಅಕ್ಕನ ತೋರ್ಸಕ್ಕೆ ಹೋಗಿದ್ಲು ಒಳಗೆ. ಅವರಪ್ಪ ಇನ್ನೂ ಮಲಗಿದ್ರು, ಅವ್ರನ್ನೂ ಕೂಡ ಎಬ್ಸಾಕತ್ತಿದ್ಲು. ಇನ್ನೂ ಟೈಮ್ ಇತ್ತು, ಅವಸರ ಮಾಡ್ತಾಳೆ. ಒಂದೊಂದು ದಿನ ಬೇಗನೆ ಆಗ್ಬಿಡ್ತೈತಿ. ಹಾಂ, ಅಯ್ಯ ಹಂಗ್ಯಾಕೆ ಮಾಡ್ತಿದ್ದಿ? ಹಂಗೆ ಅಂತಾರೆ. ಹಾಂ, ಡಲ್ಲಾಗಿರ್ತವೆ, ಹಂಗಾಗಿರ್ತವೆ, ಹಂಗಾಗಿದೆ, ಹಿಂಗಾಗಿದೆ, ಸರ್ ಬೇಡ ಅಂತಾರೆ ಹೇಳ್ಬಿಟ್ಟು ತಾವು ಹ್ಞೂ ಅಂತ ಹೇಳ್ಬಿಟ್ಟು ಅದು ನಮ್ಮ ಜೊತೆ ತಗೊಂಡು ನಿಂತಿದೆ. ಅದನ್ನು ನಡೀತಿತ್ತು. ಯಾವ್ದು ಇಲ್ಲ, ಅದು ಭಾಳ ಮ್ಯಾಕ್ ಆಗೈತಿ. ಅಲ್ಲ ಮ್ಯಾಕಲ್ಲ, ಅದು ರೌಂಡ್ ಹುಚ್ಚಿಬಿಟ್ಟು ಹುಚ್ಚಿದ್ದ ಅದು ಹಿಂಗೆ ಫೋಲ್ಡ್ ಮಾಡಿ ಕೊಟ್ಟಿದ್ರು, ಅದನ್ನು ಹುಚ್ಚಿದ್ವಿ. ಹಿಂಗೆ ಎಷ್ಟಾಗಿತ್ತು ಟೈಮ್? 7:05 ಎಲ್ಲ ಇಲ್ಲಿ ಲಘುನ ಆತನ ಇವತ್ತು. 7:05 ತಡೆ, 7:10 ಹೋಗೋಣ. ಹತ್ತಾತಲ್ಲ ಒಳಗೆ, ಅದ್ರ 10 ಆಗೈತಿ, ಇಲ್ಲ 10 ಆಗ್ಬೇಕಲ್ಲ. ಮತ್ತೆ ನಿನ್ನೆ ಎಷ್ಟೊತ್ತಿಗೆ ಹಂಗೆ ತಕತಾಯಿ ಕುನೆ ಅಂತೈತಿ. ಕಥೈ ಅಂತ ಕುಣಿಯಾಕಿದ್ದಿಲ್ಲ. ಏನು ಉಂಡಿ ಕೊಳ್ಳೆ ನೋಡ್ರಿ. ಈಗ ನಮಿತಾ ಹೋದ್ಮೇಲೆ ಇನ್ನು ಮಿಕ್ಕಿದ್ದ ಚಪಾತಿ ಇಟ್ಟಿತ್ತು, ಅದು ಚಪಾತಿ ಮಾಡಿದೆ. ನಮ್ಮನೆಯವರು ತಿಂದು ಬಾಕ್ಸ್ ತೊಗೊಂಡು ಹೋದ್ರು. ಬೆಳಿಗ್ಗೆಯಿಂದ ವಿಡಿಯೋ ಮಾಡ್ಕೊಲಿಲ್ಲ, ಅಷ್ಟೇ ಮಾಡ್ಕೊಂಡಿದ್ದೆ, ಮತ್ತು ಹೊಳ್ಳಿ ಮಾಡಲಿಲ್ಲ. ಹಂಗಾಗಿ ಈಗ ಮಾಡಿದ್ರಾಯ್ತು ಅಂಥೇಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಬರ್ರಿ, ಕಸ ಗುಡಿಸಿದೆ, ಅಷ್ಟು ಎಲ್ಲ ಕಸ ಗುಡಿಸಿದೆ. ಇವತ್ತು ನಮ್ಮ ಮನೆಯವ್ರು ಬರೀ ಪಾತ್ರೆ ಅಷ್ಟು ತೊಳೆದ್ಕೊಟ್ಟು ಹೋದ್ರೆ, ಆಮೇಲೆ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ಹಾಗಾಗಿ ಅಷ್ಟು ಹಾಸಿಗೆ ಎಲ್ಲ ಮಡಿಚಿಟ್ಟು ಕಸ ಗುಡಿಸಿ ಇವಾಗ ಮುಖ ತೊಳ್ಕೊಂಬಂದಿನಿ. ನವ್ಯ ಅಲ್ಲಿ ನಿಂತಾಳ ಕಿಟಕಿಯಾಗ. ಆಕೆಗೆ ಹೊಟ್ಟೆ ಹಸ್ತೈತಿ, ಈಗ ಹೊಟ್ಟೆ ಖಾಲಿ ಆಗೈತಿ. ನೋಡ್ಬೋದು, ರೂಮು ಎಲ್ಲ ಕ್ಲೀನ್, ಹಾಲನ್ನು ಎಲ್ಲ ಕ್ಲೀನು, ಬಟ್ಟೆ ಮಡಿಸ್ಬೇಕು. ನೋಡ್ಬೋದು, ನಿನ್ನೆ ತೊಗೊಂಬಂದು ಇಟ್ಕೊಂಡಿನಿ. ರಾತ್ರಿ ಪೂಜೆ ಅದು ಇದು ಅಡುಗೆ ಮಾಡೋದು ಕೆಲಸದಾಗ ಮಡ್ಸೋಕ್ಕಾಗಲಿಲ್ಲ. ಹಾಗಾಗಿ ಈಗ ನಾಷ್ಟ ಮಾಡಿ ಮಡಚಬೇಕು. ಹಾಗೆ ಕ್ಲಾಸ್ ಕೇಳ್ಕೊಂತ ಕಸ ಗುಡಿಸೋದು ಅಡುಗೆ ಮಾಡೋದು ಮಾಡ್ತಿರ್ತೀನಿ. ಅವಾಗ ವಿಡಿಯೋ ಮಾಡ್ಕೊಳಕ್ಕೆ ಆಗಂಗಿಲ್ಲ. ನೋಡ್ರಿ, ಚಪಾತಿ ಮತ್ತು ಅಲಸಂದಿ ಕಾಳು ಪಲ್ಯ, ಆಮೇಲೆ ಸೌತೆಕಾಯಿ ಹೆಚ್ಚಿಟ್ಕೊಂಡಿನಿ. ಈಗ ತಿನ್ನಬೇಕು. ಕೈಯಾಗ ಇಯರ್ ಬಡ್ಸ್ ಹಿಡ್ಕೊಂಡಿನಿ, ಕಿವ್ಯಾಗ ಹಾಕ್ಕೊಂಡು ಕೇಳಾಕತ್ತಿದ್ನಲ್ಲ, ಹಾಗಾಗಿ ಕಿವ್ಯಾಗ ತೆಗ್ದೆ. ಅದು ಒಂಥರ ಆಕೈತಿ. ಅದಕ್ಕೆ ಚಾಪಿ ಹಾಕಬೇಕು. ಚಾಪಿ ಹಾಕಿ ಈಗ ಇಬ್ಬರು ತಿಂತೀವಿ. ನೋಡ್ರಿ, ಇದನ್ನು ಈ ಬಟ್ಟೆ ಎದಕ್ಕೆ ಹಾಕ್ತೀವಿ ಅಂದ್ರೆ, ದಿನ ತೆಗಿತೀನಿ, ಅದನ್ನು ಚೇಂಜ್ ಮಾಡ್ತಿರ್ತೀನಿ ದಿನ. ಅದನ್ನು ಕಡಿತಾಳೆ, ಕಟ ಕಡಿತಾಳೆ. ಕಡ್ದಂದ್ರೆ ಇದು ಪೇಂಟ್ ಹಚ್ಚಿರ್ತಾರೆ ನೋಡ್ರಿ, ಈ ಪೇಂಟು ಕಡ್ದಾಳ ಆಲ್ರೆಡಿ. ಇಲ್ಲಿನೂ ಕಡ್ದಾಳ. ಅದನ್ನ ಯಾವಾಗಾರ ಒಂದು ಸಲ ಮರ್ತು ಹಾಕಿಲ್ಲ ಅಂದ್ರೆ ಕಡ್ದು ಬಿಡ್ತಾಳೆ. ಅದು ಖಾಲಿ ಇತ್ತು ಅಂದ್ರೆ ಬಾಯಾಗಿ ಕಡಿತಾಳೆ. ಅದಕ್ಕೆ ಬಟ್ಟೆ ಹಾಕಿರ್ತೀನಿ, ಒಳಗೆ ಹೊಟ್ಟೆಗೆ ಹೋಗ್ಬಿಡ್ತೈತಿ. ಮತ್ತು ನಮ್ಮ ಇದು ಹೊಟ್ಟೆ ಕೆಡ್ತೈತಿ, ಅದು ಒಳಗೆ ಹೋತಂದ್ರೆ. ಅದಕ್ಕೆ ಓಕೆ, ನಾಷ್ಟ ಮಾಡ್ತೀವಿ ಇಬ್ಬರು.
ನಾಷ್ಟ ಊಟ ಎರಡು ಒಂದ ಇವತ್ತು, ಯಾಕಂದ್ರೆ ಚಪಾತಿ ಎಲ್ಲ ಹೊಟ್ಟೆ ತುಂಬಿಡ್ತೈತಿ. ಎಳ್ನೀರು ಮನೆ ತೊಗೊಂಬಂದಿದ್ವಲ್ಲ ನಿನ್ನೆ ನಮಿತ ಕುಡಿದ್ಲು, ನಾನು ಅಲ್ಲೇ ಕುಡಿದು ಬಂದಿದ್ದೆ. ಈಕಿ ನವ್ಯಾಗ ಒಂದು ಕುಡಿಸ್ಬೇಕಂತ ತೊಗೊಂಬಂದ್ವಿ. ಇವತ್ತು ಬೆಳಿಗ್ಗೆ ಕುಡ್ಸಕ್ಕೆ ಹೋದ್ರೆ ಒಟ್ಟ ಕುಡಿಲಿಲ್ಲ. ಅವರಪ್ಪ ಹಿಡಿದ್ಕೊಂಡ್ರು, ಕೈ ಹಿಡ್ಕೊಂಡ್ರು ತಲೆ ತಗ್ಗಿಸ್ತಾಳೆ ಹಿಂಗೆ. ನಾನು ಹಿಂಗೆ ಎತ್ತಿ ಹಿಡಿದ್ರೂ ಬಗ್ಲೇ ಇಲ್ಲ ಕುಡ್ಸಕ್ಕೆ. ನೋಡ್ರಿ ಅದ್ರ ಒಂಚೂರು ಗಂಜಿ ಐತಿ, ತಿನ್ನಂತ ಇಟ್ಟು ಹೋಗ್ಯಾರ. ಆಮೇಲೆ ನೀರು ನಾನು ಕುಡಿದೆ ಸ್ವಲ್ಪ, ಅರ್ಧ ನಾನು ಕುಡಿದು ಇನ್ನು ಅರ್ಧ ಇಟ್ಟಿನಿ. ಈಗ ಊಟ ಮಾಡಿಸ್ತೀನಲ್ಲ, ಈಗ ಕುಡಿತಾಳೆ. ಓಕೆ, ಕುಡಿಸಿ ನಾಷ್ಟ ಮಾಡಿಸ್ತೀನಿ. ನಾನು ಲೈಟ್ ಆಫ್ ಮಾಡೋಕ್ಕೆ ಬಂದೆ. ಹಿಂಗೆ ನೀರು ತುಂಬ್ಕೊಂಡು ಹೋಗ್ತೀನಿ ನಾಷ್ಟ ಮಾಡೋಕ್ಕೆ. ಈ ಕೆಲಸ ಎಲ್ಲ ಆಗೈತಿ ಅನ್ಕೊತೀನಿ. ಬಟ್ ಹಾಕಿದ್ದು ಒಂದು ಬೆಡ್ ಪ್ರೊಟೆಕ್ಟ್ರ್, ಒಂದು ಪ್ಯಾಂಟ್ ಐತಿ, ವಾಶ್ ಮಾಡಿ ಹಾಕ್ಬೇಕು, ಬಟ್ಟೆ ಮಡಿಚಿಡ್ಬೇಕು. ಅಡುಗೆದೇನು ಚಿಂತಿಲ್ಲ, ಯಾಕಂದ್ರೆ ಬೆಳಗ್ಗಿನ ಚಪಾತಿ ಪಲ್ಯ ಮಾಡಿಬಿಟ್ಟಿನಿ. ನಿನ್ನ ರಾತ್ರಿ ಸಾಂಬಾರು ಐತಿ, ಅನ್ನ ಮಾಡ್ಕೊಂಡ್ರೆ ಇವತ್ತು ಮಧ್ಯಾಹ್ನಕ್ಕೆ ಬೇಕಂತಂದ್ರೆ ಅಷ್ಟೇ ಕೆಲಸ ಅದಾವೆ. ಇನ್ನು ಆಕೆಗೆ ಸ್ನಾನ ಮಾಡಿಸ್ಬೇಕು, ನಾನು ಮಾಡಬೇಕು. ಹಂಗೆ ಮನೆಗೆ ಇರ್ತೀವಿ ಅನ್ನೋದು ಅಷ್ಟೇ. ಬಟ್ ಕೆಲಸ ಎಷ್ಟಿರ್ತಾವೆ ಮಾಡಕ್ಕೆ ನಿಂತ್ರೆ ಮಾಡ್ತಾನೆ ಇರ್ತೀವಿ. ಅದ್ರ ನಡುವೆ ಇದೊಂದು ನಂದು ಕ್ಲಾಸ್ ಕೇಳೋದು, ಓದ್ಕೊಳೋದು ಟೈಮ್ ಮಾಡ್ಕೊಂಡು ಮಾಡ್ತಿರ್ತೀನಿ. ಆಕಿನ ಲಗು ಎದ್ದ ಮುಕ್ಕೊಂತಾಳೆ. ಇವತ್ತು ಆಕಿ ಮುಕ್ಕೊಂಡ್ಲಂದು ನನಗೂ ಬರ್ಕೊಳಕ್ಕೆ, ನೋಟ್ಸ್ ಮಾಡ್ಕೊಳಕ್ಕೆ ಟೈಮ್ ಸಿಗ್ತೈತಿ. ಓಕೆ, ನಾಷ್ಟ ಮಾಡಿ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್. ನೋಡಿರಿ, ಬೆಳಿಗ್ಗೆ ಅಷ್ಟು ಮಾಡಿದ್ದೆ ವಿಡಿಯೋ, ಮತ್ತು ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ. ಮಧ್ಯಾಹ್ನದಾಗ ಹಂಗೆ ಕೆಲಸ ಇವಾಗ ಸಾಯಂಕಾಲ ಮಾಡಿಕೊಂಡೆ. ಮಧ್ಯಾಹ್ನ ಏನು ಕೆಲಸ ಇದ್ದಿದ್ದಿಲ್ಲ. ನಾವೇನು ಕೆಲಸ ಒಂದು ಬಿಟ್ರೆ ಸಾಯಂಕಾಲ ಎಲ್ಲ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಎಲ್ಲ ಕ್ಲೀನಿಂಗ್ ಕೆಲಸ ಮುಗೀತು. ನಮ್ಮ ನಮಿತಾಗ ಹುಷಾರಿಲ್ಲ, ಸ್ವಲ್ಪ ಕೋಲ್ಡ್ ಆಗೈತೆ ಆಕೆಗೆ. ಅದಕ್ಕೆ ಆಕೆಗೆ ಒಂದು ಸ್ವಲ್ಪ ಶುಂಠಿ ಚಹಾ ಮಾಡಿಕೊಡೋಕೆ ರೆಡಿ ಮಾಡಾಕತ್ತೀನಿ. ಶುಂಠಿ ಜಜ್ಜಿಬಿಟ್ಟು ಕುದಿಸಿ ಚಹಾ ಪುಡಿ ಹಾಕಿ ಸಕ್ಕರೆ ಹಾಕಿ ಚಹಾ ಕಾಸಿ ಕೊಡ್ತೀನಿ. ಸ್ವಲ್ಪ ಚಹಾ ಇದು ಶುಂಠಿ ಚಹಾ ಮಾಡ್ಕೊಂಡು ಕುಡಿದ್ರೆ ಗಂಟ್ಲು ಹಳವಾರ ಆಕೈತೆ. ಅದಕ್ಕೆ ಶುಂಠಿ ಚಹಾ ಮಾಡಾಕತ್ತೀನಿ. ಎಲ್ಲ ಕೆಲಸ ಮುಗಿಸಿದೆ. ನಮ್ಮ ಮನೆಯವ್ರು ಬಂದರು, ಇಬ್ಬರು ಹೋಗಿ ಒಂದು ಸ್ವಲ್ಪ ತರಕಾರಿ ಇದ್ದಿದ್ದಿಲ್ಲ. ಅಲ್ಲಿನೂ ಏನು ಫ್ರೆಶ್ ಆಗಿದ್ದೇ ಇಲ್ಲ ತರಕಾರಿ. ಚಹಾ ತಗೊಳ್ರಿ, ತರಕಾರಿ ಫ್ರೆಶ್ ಇರಲಿಲ್ಲ ಅಲ್ಲೇ, ಹಂಗೆ ತೊಗೊಂಬಂದ್ವಿ. ಚಹಾ ಬೇಡ ನಿಮ್ಗೆ? ಮೊಬೈಲಲ್ಲಿ ಇಲ್ಲ ಐತಿ. ಯಾಕೆ? ಶುಂಠಿ ಚಹಾ ಬೇಡ. ಅಯ್ಯ ಈಗಾರ ಮಾಡಂತಿ. ಸ್ವಲ್ಪ ಹಾಕಿನ್ ತಗೋ, ಚೆನ್ನಾಗಿರ್ತೈತಿ. ನಾಳೆ ಬೆಳಿಗ್ಗೆ ಕಾಸು ಕೊಡೋದು, ಬೆಳಿಗ್ಗೆ ಕೊಡೋದು ಚೆನ್ನಾಗಿರುತ್ತೆ. ನೋಡ್ರಿ ಹಿಂಗ ನೋಡ್ರಿ, ಶುಂಠಿ ಚಹಾ ಕುಡಿಯಂಗಿಲ್ಲ. ಬ್ರೆಡ್ ಇದು ಬ್ರೆಡ್ ಗುಟ್ಟ ಚಲೋ ಆಗಲ್ಲ ಫ್ರೆಂಡ್ಸ್. ಶುಂಠಿ ಚಹಾ ಕುಡಿದ್ರೆ ನೆಗಡಿ ಗಂಟ್ಲ ಹಳವಾರ ಆಕೈತಿ. ಮಾಡಂದಕ್ಕೆ ತಾನ, ಈಗ ಬ್ಯಾಡ ಅಂದಕ್ಕೆ ತಾನ. ಇರು ಸ್ವಲ್ಪ ವಿಡಿಯೋ ಮಾಡ್ತೀನಿ. ನಮ್ಮ ಮನೆಯವ್ರು ಆದ ತೆಗೆದು ಆಡ್ತಾರ, ಅದಕ್ಕಾಗಿ ಎಲ್ಲ ತೆಗೆದು ಹೊರಗಿಡ್ರಿ ತೋರ್ಸಕ್ಕೆ ಈಸಿ ಆಕತಿ. ಅಲ್ಲಿ ಹೋದಲ್ಲಿ ಮಾಡಕ್ಕೆ ನಂಗೆ ಆಗೋದಿಲ್ಲ, ಯಾಕಂದ್ರೆ ತುಂಬ ಜನ ಇರ್ತಾರ, ಮತ್ತು ನಮ್ಮನ್ನ ನೋಡ್ಕೊಂತ ನಿಂತ್ಬಿಡ್ತಾರೆ ನಾವು ವಿಡಿಯೋ ಮಾಡಕ್ಕೆ ಕುಂತ್ರು. ಅದಕ್ಕೆ ನಮ್ಗದು ಬಂದಿಲ್ಲ ಹೊರಗಡೆ ಹೋದಾಗ ವಿಡಿಯೋ ಮಾಡೋದು. ಮೈ ಚಳಿ ಬಿಟ್ಟು ವಿಡಿಯೋ ಮಾಡೋಕ್ಕೆ ಬರೋದಿಲ್ಲ. ಮನ್ಯಾಗ ಮಾತಾಡ್ರಿ, ಮನ್ಯಾಗ ಮಾಡ್ರಿ ಅಂದ್ರೆ ಮಾಡ್ತೀವಿ. ಹೊರಗೆ ಹೋದಲ್ಲಿ ಏನೋ ಒಂಥರ ಅನಿಸ್ತೈತಿ. ಜನರು ವಿಚಿತ್ರವಾಗಿ ನೋಡ್ತಾರೆ. ಹೊರಗೆ ಹೋದಾಗ ಒಂದು ಸ್ವಲ್ಪ ವಿಡಿಯೋ ಮಾಡಕ್ಕೆ ನಿಂತ್ರಿ ಗದ್ಲು ಬೇರೆ ಇರ್ತೈತೆ. ಅಲ್ಲಿ ಏನು ಮಾಡಿದ್ದೇವ? ಹೋಯ್ತು ನೋಡಿ. ಏನು ಹೋಯ್ತು ನೋಡಿ, ಹಿಂದ ಮುಂದೆ ಆಯ್ತು ನೋಡಿ. ಅಯ್ಯೋ, ನಮ್ಮ ಅಪ್ಪಂದು ಸೇರಿಸಿ ಚಾಕಿಟ್ಬಿಟ್ಟೆ. ಬ್ರೆಡ್ ಕುಡಿತೀಯಾ? ದಿನಾಲು 1.5 ಹಾಲು 1.5 ನೀರು ಹಾಕ್ತಿದ್ನಲ್ಲ, ಹಂಗೆ ಮಾತಿನ ಗದ್ದಿಂದ ಹಂಗೆ ಇಟ್ಬಿಟ್ಟೆ ನೋಡಿ. ನಾವೇ ಕುಡಿಯಂಗೆ ಇಲ್ಲ, ನೀರ ಕುಡಿಯೋಕೆ ಒದ್ದಾಡ್ತಾಳೆ. ಚಹಾ ಹೆಂಗೆ ಕುಡಿತಾ ಹಾಕಿ ವಿಡಿಯೋ ಹೆಂಗೆ ಬರೋತ್ತಿತ್ತು ಏನೋ ಗೊತ್ತಿಲ್ಲ. ಇವಾಗ ಅಡುಗೆದು ಏನು ಕೆಲಸ ಇಲ್ಲ, ಚಹಾ ಕುಡಿದು ಒಂದು ಸ್ವಲ್ಪ ಓದ್ಕೋಬೇಕು. ಮಧ್ಯಾಹ್ನ ಒಂದು ತಾಸು ಇಟ್ಕೊಂಡು ಕುಂತಿದ್ದೆ, ನೋಟ್ಸ್ ಮಾಡಿಕೊಂಡೆ. ಎದ್ದು ಆಕೆ ಎದ್ದ ಮೇಲೆ ಇಲ್ಲ ಹಿಡ್ದೇ ಇಲ್ಲ ಪುಸ್ತಕ.
ಹೀಗೆ ವಿಡಿಯೋಗಳನ್ನ ನೋಡ್ಕೊಂತ ಇಷ್ಟೊತ್ತನ ಕೆಲಸ ಆಯ್ತು ನೋಡ್ರಿ. ಬರ್ರಿ ಏನೇನು ತೊಗೊಂಬಂದೀವಿ ಅಂತ ತೋರಿಸ್ತೀವಿ. ನೋಡ್ರಿ ಟೊಮೆಟೊ 25 ರೂಪಾಯಿ kg. ಇದು ತರಕಾರಿ ಏನು ಫ್ರೆಶ್ ಇರಲಿಲ್ಲ. ಇದನ್ನ ಒಂದು ಸ್ವಲ್ಪ ಆರಿಸ್ಕೊಂಡು ತೊಗೊಂಬಂದಿನಿ. ಬೆಂಡೆಕಾಯಿ ಒಂದು ತೊಗೊಂಬಂದಿ. ಸುಮ್ಮನೆ ಇರ್ರಿ. ಬೀನ್ಸು, ಬಾಳೆಹಣ್ಣು, 2 ಆಪಲ್ 50 ರೂಪಾಯಿಗೆ ಒಂದು ಬಿತ್ತು. ಆಮೇಲೆ ಇದು ಏನು ಮಾವಿನ ಹಣ್ಣು 2 ತೊಗೊಂಬಂದಿನಿ. ಹೆಂಗೈತೆ ಏನು ಹುಳಿ ಐತೋ ಸಿಹಿ ಐತೋ ಗೊತ್ತಿಲ್ಲ. ಬಾಳೆಹಣ್ಣು, ಕೊತ್ತಂಬರಿ ಸೊಪ್ಪು ಖಾಲಿಗಿತ್ತು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಇಷ್ಟೇ. ಆಲೂಗಡ್ಡೆ, ಆಲೂ ಪರೋಟ ಮಾಡೋಕೆ ಒಂದು ಸ್ವಲ್ಪ ತೊಗೊಂಬಂದಿ ಜಾಸ್ತಿನೇ. ಈಗ ಅನ್ನ ಐತಿ, ಸಾರು, ಇದು ಸಾಂಬಾರು ಐತಿ, ಚಪಾತಿ ಅದಾವು. ಬೆಳಗ್ಗೆ ಚಪಾತಿ ತಿಂದೀವಿ. ಇಷ್ಟ ನೋಡ್ರಿ, ಇಷ್ಟಕ್ಕೆ 520 ರೂಪಾಯಿ ಅಂದ್ರೆ ಶಿವ ಆಶ್ಚರ್ಯ ಆಕೈತಿ. ಏನು ಮಾಡೋದು, ಹೋಗಿರ್ತೀವಿ, ತೊಗೊಂಡಿರ್ತೀವಿ, ಕೊಟ್ಟು ಬರಲೇಬೇಕು ದುಡ್ಡು. ಇವ್ರಿಗೆ ಒಂದ್ಸಲ ಇದ್ರಾಗ ಆರ್ಡ್ರ್ ಮಾಡೋಣ ಅಂದ್ರೆ ಅಲ್ಲೇ ಹೋಗೋಣ, ಹೆಂಗಿರುತ್ತೋ ಹೆಂಗಿಲ್ಲ ಅಂತಾರೆ ಇವರು. ಚೆನ್ನಾಗೇ ಇರ್ತೈತಿ, ಮಾಡೋರು ಮಾಡ್ತಿರ್ತಾರೆ. ಈಕಿನೂ ಬೇಡ ಅಲ್ಲೇ ಹೋಗ್ರಿ ಮತ್ತು ಹೆಂಗಿರುತ್ತೋ ಏನೋ ಅಂತಾಳೆ. ಅದನ್ನು ಫೋಟೋ ಹೊಡೆದು ಹಾಕಿದ್ರೆ ಮತ್ತೆ ಇದನ್ನು ಮಾಡ್ತಾರಲ್ಲ. ನಿನ್ನ ಫ್ರೆಂಡ್ ಫೋನ್ ಹಚ್ಚಿದ್ಲು, ಇಶಿತ. ಇವತ್ತನ ಬಂದಿಲ್ಲ ನಕ್ಕೆ ಸ್ಕೂಲ್ಗೆ. ಸರಿ, ನೋಡ್ರಿ ಮಧ್ಯಾಹ್ನ ಒಂದು 2 ಅವರ್ ಸಿಕ್ಕಿತ್ತು ನನಗೆ. ನವ್ಯ 1 ಅವರ್ ಮಲ್ಕೊಂಡಿದ್ಲು. ಆವಾಗ 1 ಅವರ್ ಒಂದು ಇಂಗ್ಲೀಷ್ ಕ್ಲಾಸ್ ಕೇಳ್ಕೊತ ಅದನ್ನು ನೋಟ್ಸ್ ಮಾಡಿಕೊಂಡೆ. ಆಮೇಲೆ ಇನ್ನೊಂದು ಅವರಲ್ಲಿ ಕಂಪ್ಯೂಟ್ರ್ ಕ್ಲಾಸು ಬರಿತಾ ಇದ್ದೆ. ಒಂದು ಅರ್ಧ ತಾಸನ ಒಂದು 3/4 ತಾಸು ನೋಡಿಕೊಂಡೆ ಮತ್ತು ನೋಟ್ಸನ್ನು ಕೂಡ ಬರ್ಕೊಂಡೆ. ಬಟ್ ನಮ್ಮ ನವ್ಯಾಗ ಎದ್ಲು ಅಂದರೆ ಆಕೆ ಒಂದು ಅರ್ಧ ತಾಸು ಅಷ್ಟೇ ಸುಮ್ಮನೆ ಇರ್ತಾಳೆ. ಅದಾದಮೇಲೆ ಆಕೆ ಕೆಲಸಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಆಕೆ ಮಕ್ಕೊಂಡಾಗ ನನಗೊಂದು 2 ತಾಸು 1 ತಾಸು ಟೈಮ್ ಸಿಕ್ಕಿರ್ತೈತಿ ಬರೆಯೋಕೆ. ಅವಾಗ ಬರ್ಕೊಂಡಿದ್ದೆ ಮಧ್ಯಾಹ್ನ. ಮತ್ತು ರಾತ್ರಿ ಅಡುಗೆ ಮಾಡೋದು ಏನು ಕೆಲಸ ಇರಲಿಲ್ಲ. ಹಂಗಾಗಿ ಬರೀ ಅನ್ನ ಮಾಡೋದು ಒಂದೇ ಕೆಲಸ ಇತ್ತು. ಕೆಲಸನೂ ಎಲ್ಲ ಆಗಿತ್ತು. ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಸಾಯಂಕಾಲ ಹೋಗಿ ತರಕಾರಿ ತೊಗೊಂಬಂದೆ. ತರಕಾರಿನ ನಮ್ಮ ಮನೆಯವರು ಎಲ್ಲ ತೆಗೆದಿಡಾಕತ್ತಿದ್ರು. ಹಂಗಾಗಿ ನಾನು ಖಾಲಿ ಕೂತ್ಕೊಂಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಮತ್ತು ಸ್ವಲ್ಪ ವಿಡಿಯೋ ನೋಡ್ಕೊತ ನೋಟ್ಸ್ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ನೋಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ನಮ್ಮಿತ್ತ ತೋರಿಸ್ ಮಮ್ಮಿ ಹೆಂಗೆ ಬರೆದಿದೆ ಅಂತ ಹೇಳ್ಬಿಟ್ಟು ಕೇಳಾಕತ್ತಿದ್ಲು. ಹಾಗಾಗಿ ಆಕೆಗೆ ತೋರಿಸ್ತಾ ಇದ್ದೆ. ಇಷ್ಟಕೊಂಡ ನೋಟ್ಸ್ ಮಾಡಿ ನೋಡು ಒಂದು 2-3 ದಿನದಲ್ಲಿ ಅಂತಂದು ಹೇಳಿದೆ. ಮುಂಚೆನೇ ಒಂದು ಸ್ವಲ್ಪ ಮಾಡಿದ್ದೀನಿ, ಬಟ್ ಅದು ನೀಟಾಗಿ ಮಾಡ್ಕೊಂಡಿಲ್ಲ ಒಂದೇ ನೋಟ್ಬುಕ್ಕಲ್ಲಿ. ಆ ನೋಟ್ಬುಕ್ ಅರ್ಧಂಬರ್ಧ ಬರೆದು ಇಟ್ಟಿರ್ತಿದ್ನಲ್ಲ ಅಂತ ನಮ್ಮಿತ್ತ ತೊಗೊಂಬಿಟ್ಟು ತಾನು ಯೂಸ್ ಮಾಡ್ಕೊಂಬಿಟ್ಟ. ಹಂಗಾಗಿ ಅದೇನಾಗೈತೆ ಅಂದ್ರೆ ಎಲ್ಲ ಹಾಕಿದ್ದು ನಂದು ಮಿಕ್ಸಪ್ ಆಗಿಬಿಟ್ಟೈತಿ. ಅದಕ್ಕೆ ಇವಾಗ ಹೊಸವು 2 ನೋಟ್ಬುಕ್ ತೊಗೊಂಬಂದಿದ್ದೆ ಡಿ-ಮಾರ್ಟ್ಗೆ ಹೋದಾಗ. ಅದನ್ನು ಈಗ ಯೂಸ್ ಮಾಡ್ಕೊಳಕತ್ತೀನಿ. ಅದರಲ್ಲೇ ನೋಟ್ಸ್ ಮಾಡಾಕತ್ತೀನಿ. ಈಗ ಇಂಗ್ಲೀಷು ಮತ್ತು ಕಂಪ್ಯೂಟ್ರ್ ಬರ್ಕೊಳಕತ್ತೀನಿ. ಸೈಕಾಲಜಿ PDF ನೋಟ್ಸ್ ಐತಿ. ಹಾಗಾಗಿ ಸೈಕಾಲಜಿ ಏನು PDF ನೋಟ್ಸ್ ಇರೋದ್ರಿಂದ ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದಿಷ್ಟು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ ನಾನು ಇದರಲ್ಲಿ ಗೂಗಲಲ್ಲಿ. ಅದಿಷ್ಟು ಮತ್ತು ಒಂದು ಬುಕ್ ಐತಿ ನಂದು ಕೊಂಗ್ವಾಡ ಬುಕ್ಕು. ಅದರಲ್ಲಿ ಇರಲಾರದ್ದು PDF ನೋಟ್ಸ್ನಾಗ ಐತಿ. ಅದನ್ನೇ ಎಲ್ಲ ಮ್ಯಾಚಪ್ ಮಾಡಿಕೊಂಡು ಸಿಲೆಬಸ್ ಪ್ರಕಾರ ಏನೇನೈತಿ ಅದನ್ನೆಲ್ಲ ಓದ್ಕೊತೀನಿ. ಸೈಕಾಲಜಿ ಹತ್ರ ತುಂಬ ಓದ್ಬಿಟ್ಟಿದ್ದೀನಿ. ಯಾಕಂದ್ರೆ TETಗೆ ಪ್ರತಿ ಸಲನೂ TET ಬರೆದಾಗ ಸೈಕಾಲಜಿ ಓದಲೇಬೇಕಾಗುತ್ತೆ. ಹಾಗಾಗಿ ಓದಿದ್ದೀನಿ ಸೈಕಾಲಜಿ. ಬಟ್ ಇವಾಗೆಲ್ಲ ರಿವಿಷನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದು ಮಾಡ್ಕೊತಾ ಇರ್ತೀನಿ. ಅದಕ್ಕೂ ಒಂದು ಅರ್ಧ ತಾಸು ಟೈಮ್ ಕೊಟ್ಟಿರ್ತೀನಿ ಸೈಕಾಲಜಿಗೆ. ಇನ್ನು ಇಂಗ್ಲೀಷ್ಗೆ ಜಾಸ್ತಿ ಟೈಮ್ ಕೊಡ್ತಾಯಿದ್ದೀನಿ ನಾನು. ಆಮೇಲೆ ಜನ್ರಲ್ ನಾಲೆಜು, ಕನ್ನಡನೂ ಕೂಡ ಆಗಾಗ ನೋಡ್ತಿರ್ತೀನಿ ವಿಡಿಯೋ. ಮತ್ತು ಅದರದ್ದು ಕೂಡ ನೋಟ್ಸ್ ಐತಿ, ಅದನ್ನು ನೋಡ್ತಿರ್ತೀನಿ PDF. ಆಮೇಲೆ ಬರೀ ಈಗ ವಿಡಿಯೋದಲ್ಲಿ ಏನೇನು ಆಗಾಕತ್ತೈತಿ ಅದನ್ನು ಹೇಳ್ತೀನಿ. ಹಂಗೆ ಏನೇನೋ ಹೇಳ್ತಾಯಿದ್ದೀನಿ ನಂದು ಓದೋದ್ರ ಬಗ್ಗೆ. ಓದೋದು ನನ್ನ ಥರನೇ ಎಕ್ಸಾಮ್ ಬರೆಯೋರು ಓದೋರಿದ್ರೆ ಅವರಿಗೆ ಕೇಳೋಕೆ ಇಂಟ್ರೆಸ್ಟ್ ಇರುತ್ತೆ. ನನ್ನ ಸಬ್ಸ್ಕ್ರೈಬರೇ ಬೇರೆ, ಎಲ್ಲರೂ ಡೈಲಿ ಲಾಗ್ಸ್ ನೋಡೋರು ಇರ್ತೀರಿ. ಇದನ್ನೆಲ್ಲ ಹೇಳಿದ್ರೆ ನಿಮಗೆಲ್ಲ ಅರ್ಥ ಆಗಂಗಿಲ್ಲ. ಯಾರಾದರೂ ಟೀಚರ್ ಪೋಸ್ಟಿಗೆ ಎಕ್ಸಾಮ್ ಬರೆಯೋರಿದ್ರೆ ಅವರಿಗೆ ಅರ್ಥ ಆಕೈತಿ.
ಬರ್ರಿ ಈಗ ನಾನು ಡೈಲಿ ಲಾಗ್ ಹೆಂಗೈತಿ ಅಂತ ಶೇರ್ ಮಾಡ್ಕೊತೀನಿ ನೋಡಿರಿ. ರಾತ್ರಿ ಅಷ್ಟು ವಿಡಿಯೋ ಮಾಡ್ಕೊಂಡೆ, ಮತ್ತು ಬೆಳಿಗ್ಗೆ ಎದ್ದು ತರಕಾರಿ ಎಲ್ಲ ತೆಗೆದು ಇಟ್ಕೊಳಕತ್ತೀನಿ. ಪಲಾವ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದು ವಾರ ಆಗಿತ್ತು ಮಾಡಿದ್ದಿಲ್ಲ ಪಲಾವು, ಲಾಸ್ಟ್ ವೀಕ್ ಮಾಡಿದ್ದೆ. ಹಾಗಾಗಿ ಪಲಾವ್ ಮಾಡಿದ್ರಾಯ್ತು ಅಂಥೇಳಿ ತರಕಾರಿ ಎಲ್ಲ ತೆಗೆದು ಇಟ್ಕೊಳಕತ್ತೀನಿ. ಇಲ್ಲಿ ನೋಡ್ಬೋದು ಪುದೀನ, ಕೊತ್ತಂಬರಿ, ಕ್ಯಾರೆಟು ಮತ್ತು ಬೀನ್ಸು. ಹಿಂದಿನ ದಿವಸ ಇದನ್ನು ತರಕ್ಕೆ ಹೋಗಿದ್ನಲ್ಲ, ತರಕಾರಿ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಅದರಲ್ಲೇ ನೋಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿರೋದನ್ನು ತೊಗೊಂಬಂದೆ ತರಕಾರಿ. ಮೇಯ್ನಾಗಿ ಬೇಕಾಗಿರೋದು ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ. ಇದು ಇತ್ತಂದರೆ ಏನಾದರೂ ಪಲಾವು, ರೈಸ್ ಬಾತು ಮತ್ತು ಫ್ರೈಡ್ ರೈಸು ಈ ಥರ ಎಲ್ಲ ಮಾಡ್ಕೊಂಬಿಡ್ಬೋದು ದಿನ ಒಂದೊಂದು. ಇದು ನೋಡಿರಿ ಕರಿಬೇವು ನಮ್ಮ ಕೆಳಗಡೆ ಮನೆಯವ್ರಿಗೂ ತಂದು ಕೊಟ್ಟು ಅಲ್ಲಿ ಒಂದು 15 ದಿನ ಆಯಿತು, ಏನೇನು ಜಾಸ್ತಿನೇ ಆಯಿತು ಗೊತ್ತಿಲ್ಲ, 1 ತಿಂಗಳಾಯಿತು. ಕರಿಬೇವು ಏನಾಗಿಲ್ಲ, ಅದು ನ್ಯಾಚುರಲ್ ಗಿಡದಲ್ಲಿ ಯಾವುದೇ ಕೆಮಿಕಲ್ ಇಲ್ಲಾರ್ದಂಗೆ ಬೆಳೆದಿರೋ ಕರಿಬೇವು. ಅದು ಅಷ್ಟು ದಿವಸ ಆದರೂ ಅದು ಹೆಂಗಿದ್ದಿದ್ದು ಹಂಗೈತಿ, ಫ್ರೆಶ್ ಆಗಿ ಇದರಲ್ಲಿ ಫ್ರಿಜ್ಜಲ್ಲಿ ಚೆನ್ನಾಗೈತಿ, ಬಲ್ತೈತಿ. ಈಗ ನೋಡಿರಿ ಹಸಿಮೆಣ್ಸಿನ್ಕಾಯಿನೂ ಕೂಡ ತೆಗೆದು ಇಟ್ಕೊಳಕತ್ತೀನಿ. ಈಗ ಎಲ್ಲ ತರಕಾರಿನೆಲ್ಲ ತೆಗೆದಿಟ್ಕೊಂಡು ಅವನ್ನ ನೀಟಾಗಿ ಎಲ್ಲ ಹೆಚ್ಕೊಂಡು ಮಸಾಲೆಗೆ ರುಬ್ಬಾಕ ಪುದೀನ, ಕೊತ್ತಂಬರಿ ಮತ್ತು ಹಸಿ ಶುಂಠಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಮಸಾಲೆ ರುಬ್ಬಿ ಮಾಡ್ತೀನಿ. ಪುದೀನ ಚೆನ್ನಾಗಿರುತ್ತೆ, ಸಿಂಪಲ್ಲಾಗಿ ಮಾಡ್ತೀನಿ, ಬಟ್ ರುಚಿ ಮಾತ್ರ ಸಖತ್ತಾಗೈತಿ. ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿನಿ ಪಲಾವ್ ರೆಸಿಪಿ. ನಿಮಗೇನಾದರೂ ನೋಡಬೇಕು ಅಂದ್ಕೊಂಡ್ರೆ ನನ್ನ ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡಿರಿ. ತಮ್ನೇಲಲ್ಲೂ ಕೂಡ ಹಾಕಿರ್ತೀನಿ ಪಲಾವ್ ರೆಸಿಪಿದು ಫೋಟೋ, ಸರ್ಚ್ ಮಾಡಿದ್ರೆ ಸಿಗುತ್ತಾ. ಇಲ್ಲಾಂದರೆ ರೆಸಿಪಿ ವಿಡಿಯೋ ಅಂತಲೂ ಕೂಡ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅದರಲ್ಲೂ ಕೂಡ ಸಿಗ್ತೈತಿ. ಸರ್ಚ್ ಮಾಡಿ ನೋಡಿರಿ ಯಾರಿಗಾದರೂ ರೆಸಿಪಿಗಳು ಬೇಕಂದ್ರೆ. ನಾನು ಅಂದ್ಕೊತೀನಿ ಈ ರೆಸಿಪಿ ಶೇರ್ ಮಾಡಿದರೆ ಯಾರು ನೋಡ್ತಾರೋ ಏನೋ, ಯಾರು ನೋಡೋಂಗಿಲ್ಲ, ಸ್ಕಿಪ್ ಮಾಡಿಬಿಡ್ತಾರ ಅಂತ ನಾನು ಅಂದ್ಕೊಂಡು ಜಾಸ್ತಿ ರೆಸಿಪಿಗಳನ್ನ ಶೇರ್ ಮಾಡೋಂಗಿಲ್ಲ. ಬಟ್ ಇತ್ತೀಚೆಗೆ ಒಬ್ಬರು ಸಿಸ್ಟರ್ ಎಲ್ಲ ಅವ್ರು ಮಾಡಿರೋ ಅಡುಗೆನ ಚಿಕನ್ ರೆಸಿಪಿ ಮತ್ತು ಇನ್ನೊಂದೇನೋ ಪಲಾವು, ಟೊಮೆಟೊ ಬಾತು ಶೇರ್ ಮಾಡಿದ್ನಲ್ಲ, ಅದೆಲ್ಲ ಮಾಡಿದ್ರು ಅಂತವ್ರು ಮನೆಯಲ್ಲಿ ನಾನು ಮಾಡಿರೋ ರೀತಿ. ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾರೆ ಫೀಡ್ಬ್ಯಾಕ್. ತುಂಬ ಖುಷಿ ಆಗುತ್ತೆ ಅವ್ರ ಫೀಡ್ಬ್ಯಾಕ್ ನೋಡಿದರೆ. ಯಾಕಂದರೆ ಒಬ್ಬರಾದ್ರೂ ಮಾಡಿ ಫೀಡ್ಬ್ಯಾಕ್ ಕೊಡ್ತಾರಲ್ಲ, ಅದೇ ಖುಷಿ. ಯಾಕಂದರೆ ತುಂಬ ಖುಷಿ ಆಕೈತಿ ನಾನು ಹೇಳ್ಕೊಟ್ಟಿರುವಂಥ ರೆಸಿಪಿನ ಮಾಡಿ ಒಳ್ಳೆ ಅದ್ರದ್ದು ಫೀಡ್ಬ್ಯಾಕ್ ಕೊಡ್ತಾರಂದ್ರೆ ಸಾಮಾನ್ಯ ಅಲ್ಲ ನೋಡಿರಿ. ಕೆಲವೊಬ್ರು ನೋಡ್ತಾರೆ, ನೋಡಿಬಿಟ್ಟು ಸುಮ್ಮನೆ ಹಾಕ್ತಾರೆ, ಬಟ್ ಟ್ರೈ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಟ್ರೈ ಮಾಡಿದ್ರೂ ಇದನ್ನು ಫೀಡ್ಬ್ಯಾಕ್ ಕೊಡೋಂಗಿಲ್ಲ, ಬಟ್ ಇವರು ಕೊಡ್ತಾರೆ, ತುಂಬ ಖುಷಿ ಆಕೈತಿ. ಎಲ್ಲನೂ ನಿಮ್ಮ ರೆಸಿಪಿನ ಮಾಡ್ತಾಯಿದ್ದೀವಿ ಮನೆಯಲ್ಲಿ ಅಂತಂದು ಕಮೆಂಟ್ ಹಾಕಿದ್ರು. ಥ್ಯಾಂಕ್ಸ್ ಸಿಸ್ಟರ್. ಆಮೇಲೆ ನೀವು ಮಾಡಿರೋಂಥ ಅಡುಗೆನ ಎಲ್ಲನೂ ಶೇರ್ ಮಾಡ್ಕೊರಿ. ಹೊಸ್ದಾಗಿ ಅಡುಗೆ ಕಲಿತಿರ್ತಾರಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಹಾಕಿದ್ರು. ಆದಷ್ಟು ಪ್ರಯತ್ನ ಮಾಡ್ತೀನಿ ನಾ ಮಾಡುವಂಥ ಎಲ್ಲ ರೆಸಿಪಿಗಳನ್ನ ಶೇರ್ ಮಾಡ್ಕೊಳಕ್ಕೆ. ಕೆಲವೊಂದು ಟೈಮಲ್ಲಿ ಶೇರ್ ಮಾಡ್ಕೊಳಕ್ಕೆ ಟೈಮ್ ಇರುತ್ತೆ ನೋಡಿರಿ, ಅವಾಗ ಮಾಡ್ಕೊಂಬಿಡ್ತೀನಿ ವಿಡಿಯೋನ. ಕೆಲವೊಂದು ಟೈಮಲ್ಲಿ ಟೈಮ್ ಆಗಿರುತ್ತೆ, ಬೇಗ ಬೇಗ ಮಾಡ್ಕೋಬೇಕಾಗಿರ್ತೈತಿ. ಇವಾಗ ನಾವು ವಿಡಿಯೋ ಶೂಟ್ ಮಾಡ್ಕೊಳಕ್ಕೆ ನಿಂತೆ ಅಂದರೆ ಅದನ್ನು ಸೆಟ್ ಮಾಡಬೇಕು, ಆಫ್ ಮಾಡಬೇಕು, ಆನ್ ಮಾಡಬೇಕು. ಇವಾಗ ನಾವು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಕೆಲಸ ಮಾಡ್ಕೊತ ನಿಂತ್ವಿ ಅಂತಂದ್ರೆ ಅದು ಫುಲ್ಲು ಲೆಂತಿ ವಿಡಿಯೋ ಆಗಿಬಿಡ್ತೈತಿ. ಮತ್ತು ಅದನ್ನು ಎಡಿಟ್ ಮಾಡ್ಬೇಕಂದ್ರೆ ಟೈಮ್ ಹಿಡಿತೈತಿ, ಮತ್ತು ನಮ್ಮದು ಫೋನ್ ಸ್ಟೋರೇಜು ಕೂಡ ಜಾಸ್ತಿ ಆಗಿಬಿಡ್ತೈತಿ. ಹಾಗಾಗಿ ಸೆಟ್ ಮಾಡಬೇಕು, ಮತ್ತು ಆಫ್ ಮಾಡಬೇಕು, ಆನ್ ಮಾಡಬೇಕು, ಮತ್ತು ಅದನ್ನು ಈ ಆ್ಯಂಗಲಲ್ಲಿ ಆ ಆ್ಯಂಗಲಲ್ಲಿ ಇಟ್ಟು ವಿಡಿಯೋ ಮಾಡ್ಬೇಕಂದ್ರೆ ಟೈಮ್ ತುಂಬ ಹಿಡಿತೈತಿ. ಹಾಗಾಗಿ ಟೈಮು ಇನ್ನೂ ಐತಿ ಬಿಡು, ಜಾಸ್ತಿ ಐತಿ ಟೈಮ್ ಅಂದಾಗ ಆ ಟೈಮಲ್ಲಿ ನಾನು ವಿಡಿಯೋಗಳನ್ನ ಶೂಟ್ ಮಾಡ್ಕೊತೀನಿ, ರೆಸಿಪಿ ವಿಡಿಯೋಗಳನ್ನ. ಇಲ್ಲಾಂದ್ರೆ ಹಾಗೆ ಮಾಡಿರ್ತೀನಿ. ಮೊನ್ನೆ ನಿನ್ನೆ ವಿಡಿಯೋದಲ್ಲಿ ಬೇಳೆ ಸಾರು ಮಾಡೋಕೆ ಶೇರ್ ಮಾಡ್ಕೊಂಡಿದ್ನಲ್ಲ, ಅದೆಲ್ಲ ವಿಷಲ್ ಹೋದ್ಮೇಲೆ ಏನೇನು ಹಾಕಿದ್ರಿ, ಹೆಂಗೆ ಮಾಡಿದ್ರಿ ಅಂತ ಕೇಳಿದ್ರು. ನೀವು ಹೇಳ್ದಂಗೆ ಸಾಂಬಾರು ಪುಡಿ ಮತ್ತು ಹುಣಸೆ ಹುಳಿ ಹಿಂಡಿ ಅದನ್ನು ಕುದಿಸಿ ಮತ್ತು ಒಂದು ಸಲ ಒಗ್ಗರಣೆ, ಒಂದು ಕುದಿ ಬಂದರೆ ಸಾಕು. ಒಗ್ಗರಣೆ ಹಾಕಿದ ಮೇಲೆ ಅದೇ ಅಷ್ಟೇ ಸಾಂಬಾರು ರೆಡಿ ಆಕೈತಿ. ಆಮೇಲೆ ಇನ್ನು ಏನು ಕ್ವಶನ್ ಕೇಳಿದರು, ಆಲ್ಮೋಸ್ಟ್ ಎಲ್ಲ ಕ್ವಶನ್ಗೆ ನಾನು ಆನ್ಸರ್ ಮಾಡೀನಿ. ಒಬ್ಬರು ಸಿಸ್ಟರ್ ನಿಮ್ಮ ಮನೆಗೆ ಬರ್ತೀವ್ರಿ ನಾವು, ಅಕ್ಕ ಅಡ್ರೆಸ್ ಕೊಡಿರಿ ಅಂತ ಕೇಳಿದರು. ಅಡ್ರೆಸ್ನ ಕಮೆಂಟ್ ಬಾಕ್ಸಲ್ಲಿ ಕೊಡೋಕ್ಕಾಗಲ್ಲ ಸಿಸ್ಟರ್, ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ಬಂದು ನಾವೇನು ನೋಡ್ಕೊಂಡು ಹೋಗ್ಬೋದು. ತುಂಬ ಅವರು 1 ವಾರ 2 ವಾರದಿಂದನೇ ಮಾಡ್ತಾಯಿದ್ದಾರೆ, ನಿಮ್ಮ ಮನೆಗೆ ಬರಬೇಕು ಅಂತ ಹೇಳ್ಬಿಟ್ಟು.
ನಾನು ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ನಮ್ಮ ಮನೆಯವ್ರ ನಂಬರು. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿರಿ. ನಾವು ನಿಮ್ಗೆ ಆದಾಗ ಬಂದವ್ರಿ, ಏನು ತ್ರಾಸ ಪಟ್ಕೊಳಕ್ಕೆ ಹೋಗ್ಬೇಡ್ರಿ ಮನ್ಯಾಗ. ಮತ್ತು ಯಾಕಂದ್ರೆ ಹಸ್ಬೆಂಡು ಕರ್ಕೊಂಬರ್ಬೇಕಾಗತ್ತೆ, ನೀವೇ ಒಬ್ಬರು ಬರೋಕ್ಕೂ ಆಗಂಗಿಲ್ಲ. ನಿಮ್ದು ಬೇರೆ ಎಲೆಕ್ಟ್ರಾನಿಸಿಟಿ ಅಂತೀರಿ. ಮನ್ಯಾಗ ಕೆಲವೊಬ್ರು ಒಪ್ಕೊತಾರೆ, ಕೆಲವೊಬ್ರು ಒಪ್ಕೊಳಂಗಿಲ್ಲ. ನೀವು ಜಾಸ್ತಿ ಸ್ಟ್ರೆಸ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪ್ರೀತಿ ಖುಷಿನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಿರಲ್ಲ, ಸಪೋರ್ಟ್ ಮಾಡ್ತಿರಲ್ಲ, ಅದೇ ನಂಗೆ ಒಂದು ದೊಡ್ಡ ಖುಷಿ ಅಂತಲೇ ಹೇಳ್ಕೊತೀನಿ. ನಿಮ್ಗೆ ಇಷ್ಟ ಐತಿ ಬರೋಕೆ ನವ್ಯನ ನೋಡೋಕೆ, ನಿಮ್ಗೆ ಬರೋಕ್ಕಾಗುತ್ತಾ ಅಂದ್ರೆ ಬಂದು ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗ್ರಿ, ಅದಕ್ಕೇನೂ ಇಲ್ಲ. ನಾನು ಅಡ್ರೆಸ್ ಕೊಡ್ತೀನಿ, ಬಟ್ ವಾಟ್ಸಪ್ಪಲ್ಲಿ ಇದನ್ನು ಕೊಡ್ತೀನಿ ಅಡ್ರೆಸ್. ಪಬ್ಲಿಕಲ್ಲಿ ಅಡ್ರೆಸ್ ಎಲ್ಲ ಕೊಡೋಕ್ಕಾಗಿಲ್ಲ, ಹಾಗಾಗಿ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಮೆಸೇಜ್ ಮಾಡಿರಿ. ಈಗ ನೋಡಿರಿ, ಪಲಾವ್ಗೆ ಮಸಾಲೆ ಎಲ್ಲ ರುಬ್ಬಿಕೊಂಡು ಪಲಾವ್ಗೆ ಒಗ್ಗರಣೆ ಕೊಡಾಕತ್ತೀನಿ. ಹಾಗೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕಾಗಿತ್ತು. ನಿನ್ನೆ ನಾಷ್ಟ ಮಾಡಿದೆ. ನಾಷ್ಟ ಮಾಡಿದ ತಕ್ಷಣ ಹಂಗೆ ನಾಷ್ಟ ಮಾಡ್ತಾ ಒಂದು ಪಾಡ್ಕ್ಯಾಸ್ಟ್ ಬಂತು ಯೂಟ್ಯೂಬಲ್ಲಿ. ಕೇಳ್ಕೊತ ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು ತಿಂತಾಯಿದ್ದೆ. ಇಲ್ಲ, ತಿಂದಾದ್ಮೇಲೆ ಪಾಡ್ಕ್ಯಾಸ್ಟ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ. ನಾನು ತಿನ್ನೋದಕ್ಕಿಂತ ಮುಂಚೆ ನೋಡಿದರೆ ನನಗೆ ಅಷ್ಟು ಹಾಕಿತ್ತೋ ಇಲ್ಲ, ಮನಸ್ಸು ಹಾಕಿದ್ದಿಲ್ಲ ತಿನ್ನೋಕೆ. ಇನ್ನೇನು ಎಂಡಲ್ಲಿ ಮುಗಿಯೋಕೆ ಬಂದಿತ್ತು ನಾಷ್ಟ, ಆವಾಗ ಅದು ಪಾಡ್ಕ್ಯಾಸ್ಟ್ ಬಂತು ಯೂಟ್ಯೂಬಲ್ಲಿ. ನೋಡೋಕೆ ಸ್ಟಾರ್ಟ್ ಮಾಡಿದೆ. ಯಾರ್ದು ಅಲ್ಲ, ರಾಜೇಶ್ ಅವರು ಮಾಡ್ತಾರಲ್ಲ, ರಾಜೇಶ್ ರಿವೀಲ್ಸ್ ಅಂತ ಹೇಳ್ಬಿಟ್ಟು ಪಾಡ್ಕ್ಯಾಸ್ಟ್. ಅವ್ರ ಪಾಡ್ಕ್ಯಾಸ್ಟಲ್ಲಿ ನಿನ್ನೆ ವಿಜಯಲಕ್ಷ್ಮಿ ಅವರು ಬಂದಿದ್ದರು, ಹೀರೋಯಿನಿ. ಅವ್ರಂದ್ರೆ ಭಾಳ ಇಷ್ಟ ನಂಗೆ. ಅವಾಗಂತೂ ಭಾಳ ಇಷ್ಟಪಡ್ತಿದ್ದೆ ಅವ್ರ ಸಾಂಗ್ಸು, ಅವ್ರ ಪಿಕ್ಚರ್ ಅವೆಲ್ಲ ಭಾಳ ಇಷ್ಟ ಆಕ್ಕಿತ್ತು ನಮಗೆ ಅವಾಗ. ಈಗಲೂ ಕೂಡ ಇಷ್ಟನೇ ಅವರು, ವಿಜಯಲಕ್ಷ್ಮಿ ಅವರು. ಪಾಪ ಅವ್ರ ಲೈಫು ಹೆಂಗಾಗೈತಿ ಹೇಳೋಕ್ಕಾಗಲ್ಲ ನೋಡ್ರಿ. ಹೆಂಗಿದ್ದವರು ಹೆಂಗೆ ಆಗ್ತಾರಂತ ಹೇಳೋಕ್ಕಾಗಂಗಿಲ್ಲ ಜೀವನದಲ್ಲಿ. ಪಾಪ ಅವ್ರದ್ದು ಪಾಡ್ಕ್ಯಾಸ್ಟ್ ಕೇಳ್ತಾ ಅವ್ರು ಅಳ್ತಾಯಿದ್ರು, ನಾನು ಕೂಡ ಅಳ್ತಾಯಿದ್ದೆ. ಹಂಗೆ ಕೇಳ್ಕೊತ ಕುಂತಿದ್ದೆ ಹತ್ಕೊಂತ. ಅವ್ರ ಅಕ್ಕನ ಒಂದು ಮಗು ಥರ ನೋಡ್ಕೊತಾ ಇದ್ದೀನಿ ನಾನು ಅಂತೆಲ್ಲ ಹೇಳ್ತಾಯಿದ್ರಲ್ಲ, ಒಂದು ಸ್ವಲ್ಪ ನನಗೂ ಕೂಡ ಕನೆಕ್ಟ್ ಆಕ್ಕಿತ್ತು. ಅವರು ಯಾವ ದೇವಸ್ಥಾನಕ್ಕೆ ಹೋಗಲ್ಲ, ಯಾವುದು ಶಿವರಾತ್ರಿ ಅಮಾವಾಸ್ಯೆ ಅದೇನು ಮಾಡೋಂಗಿಲ್ಲ. ನಾನು ಎಲ್ಲ ನಮ್ಮ ಅಕ್ಕನ ಸೇವೆನ ನಾನು ಮಾಡ್ತಿರ್ತೀನಿ, ಎಲ್ಲ ಅದರಲ್ಲೇ ನಾನು ಶಿವನ ಕಾಣ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ನಂಗೊಂದು ಚೂರು ಕನೆಕ್ಟ್ ಆಯ್ತದ. ಯಾಕಂದರೆ ನಮ್ಮ ನವ್ಯಾಗ ನಾನು ಕೂಡ ಒಂದು ಮಗು ಥರ ನೋಡ್ಕೊತೀನಿ ಆಕಿನ. ಅವಳ ಸಲುವಾಗಿ ನಮ್ಮದು ಎಲ್ಲಿ ಹೋಗಂಗಿಲ್ಲ, ಎಲ್ಲಿ ಬರೋಂಗಿಲ್ಲ ಆಕೆ ಸಲುವಾಗಿ. ನಮಗೂ ತುಂಬ ಬೇಜಾರಾಯಿತು. ಅವರು ಅಳ್ತಾಯಿದ್ರೆ ನನಗೂ ಕೂಡ ಇಲ್ಲೇ ಕೂತ್ಕೊಂಡು ಅಳ್ತಾಯಿದ್ದೆ ನಾನು. ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅವ್ರ ಪಾಡ್ಕ್ಯಾಸ್ಟ್ ನೋಡಿದವರು ಕಣ್ಣೀರು ಹಾಕಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಆಲ್ಮೋಸ್ಟ್ ನೀವು ಕೂಡ ನೋಡಿರ್ತೀರಿ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಅವ್ರದ್ದು ಪಾಡ್ಕ್ಯಾಸ್ಟ್ ನೋಡಿದ್ದೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಆದಷ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಗೊತ್ತಾಗುತ್ತೆ ನನಗೆ. ನಮ್ಮ ಅದೇ ಟೈಮಲ್ಲಿ ಇನ್ನೂ ಅರ್ಧ ನೋಡ್ತಾ ಇದ್ದೆ, ಇನ್ನೂ ಅರ್ಧ ಇತ್ತದು ಪಾಡ್ಕ್ಯಾಸ್ಟ್. ಆವಾಗ ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ಫೋನ್ ಹಚ್ಚಿದ್ರು. ಭಾಳ ದಿವಸ ಆಗಿತ್ತು, ಅವ್ರು ಫೋನೇ ಮಾಡಿದ್ದಿಲ್ಲ, ಬ್ಯುಸಿ ಇದ್ರಂತ. ಹಾಗಾಗಿ ಇದ್ದಕ್ಕಿದ್ದಂಗೆ ಫೋನ್ ಹಚ್ಚಿದ್ರು, ರಿಸೀವ್ ಮಾಡಿದೆ. ಇದು ಫ್ರೀ ಆಗಿದ್ದೀರಾ, ಮಾತಾಡ್ಬೋದಾ ಅಂತ ಕೇಳಿದ್ರು. ಫ್ರೀ ಅದೀನಿ ಸಿಸ್ಟರ್, ಪಾಡ್ಕ್ಯಾಸ್ಟ್ ಕೇಳ್ತಾ ಇದ್ದೆ, ಫ್ರೀ ಆಗಿದ್ದೀನಿ ಹೇಳ್ರಿ ಅಂತಂದೆ. ಹಂಗೆ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಬಗ್ಗೆ ಹೇಳಿದೆ, ಏನು ಮಾಡ್ತಾಯಿದ್ರಿ ಅಂತ ಕೇಳಿದರು. ಹಿಂಗೆ ಒಂದು ಪಾಡ್ಕ್ಯಾಸ್ಟ್ ನೋಡ್ತಾಯಿದ್ದೆ ಸಿಸ್ಟರ್, ನಿಮಗೂ ಗೊತ್ತಿರ್ಬೋದು ರಾಜೇಶ್ ರಿವೀಲ್ಸ್ ಅಂತ ಹೇಳ್ಬಿಟ್ಟು ಅವ್ರದ್ದು ಪಾಡ್ಕ್ಯಾಸ್ಟ್ ಅಂದೆ. ಹೌದು, ನಾನು ನೋಡ್ತಿರ್ತೀನಿ ಆಗಾಗ ಅವರು ಅಂತ ಅಂದರು. ಹೀರೋಯಿನಿ ವಿಜಯಲಕ್ಷ್ಮಿ ಅವ್ರದ್ದು ಎಲ್ಲ ಪಾಡ್ಕ್ಯಾಸ್ಟ್ ಬಂದಿತ್ತು, ಅದು ನೋಡ್ತಾಯಿದ್ದೆ. ಅದು ನೋಡ್ತಾ ನನಗೂ ಕೂಡ ಅಳು ಬಂದ್ಬಿಡ್ತು ಅಂತಂದೆ. ಹೌದಾ ಅಂತಂದರು. ಆಮೇಲೆ ಮಾತಾಡಿದಾದ್ಮೇಲೆ ಎಷ್ಟೊತ್ತಿನ ಮ್ಯಾಗ 1 ಅವರನ 1-2 ಅವರ್ ಆದಮೇಲೆ ಅವ್ರು ಮೆಸೇಜ್ ಹಾಕಿದ್ರು ಸಿಸ್ಟರ್. ಶ್ರೀ, ನಾನು ಅವ್ರದ್ದು ಪಾಡ್ಕ್ಯಾಸ್ಟ್ ಕೇಳಿದೆ, ನನಗೂ ಕೂಡ ಅಳು ಬಂತು, ನಾನು ತುಂಬ ಹತ್ಬಿಟ್ಟೆ ಅಂತಂದು ಕಮೆಂಟ್ ಇದು ಮೆಸೇಜ್ ಮಾಡಿದರು ವಾಟ್ಸಪ್ಪಲ್ಲಿ. ತುಂಬ ಬೇಜಾರಾಕೈತಿ, ಯಾರಿಗಾದರೂ ಬೇಜಾರಾಕೈತಿ. ಒಬ್ಬರು ಕಷ್ಟದಲ್ಲಿ ಅದಾರಂದ್ರೆ ಆ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡ್ತೀವಿ ನೋಡ್ರಿ, ಅದೇ ಅವ್ರಿಗೆ ನಮಗೂ ಅವ್ರಿಗೂ ಇರುವಂಥ ಒಂದು ನಂಟು ಅಂತಲೇ ಹೇಳ್ಬೋದು. ಯಾಕಂದ್ರೆ ಅದು ಇದಾಗುತ್ತೆ, ಕನೆಕ್ಟ್ ಆಕೈತಿ. ಕನೆಕ್ಟ್ ಆದಾಗನ ಆ ಥರ ನಮಗೆ ಅಳು ಬರ್ತೈತಿ. ಸುಮ್ಮನೆ ಯಾರಿಗೂ ಇನ್ನೊಬ್ರು ಸ್ಟೋರಿ ಕೇಳಿ ಅಳು ಬರೋಂಗಿಲ್ಲ. ಏನೋ ಒಂದು ಕನೆಕ್ಟ್ ಆದಾಗನ ಅಳು ಬರೋಕ್ಕೆ ಸಾಧ್ಯ. ಅವರು ಸಿಸ್ಟರ್ ಕೂಡ ಹಂಗೆ ಭಾಳ ಅವರು ಸೂಕ್ಷ್ಮ ಅದಾರ. ಅಂದರೆ ಕಷ್ಟ ಅಂತ ಅಂದಾಗ ಅವರು ಭಾಳ ಸ್ಪಂದಿಸ್ತಾರೆ ಇನ್ನೊಬ್ರ ಕಷ್ಟಕ್ಕೆ.
ಅವರು ಕೂಡ ಹತ್ರ ಅಂತ ನೋಡ್ರಿ. ನಂಗೆ ಹೇಳಕ್ಕೆ ಒಂಥರ ಬೇಜಾರು ಆಗಿತ್ತು. ಕೇಳ್ಬೇಕಾದ್ರೆ ಹತ್ಕೊಂತನ ಕೂತ್ಕೊಂಡ್ಬಿಟ್ಟಿದ್ದೆ. ನಾನಂತರ ಕಣ್ಣೀರು ಹಾಕ್ತಾನೇ ಇದ್ದೆ. ಅಷ್ಟು ಆ ಥರ ಲೈಫ್ ಯಾರಿಗೂ ಆಗಬಾರ್ದು. ಯಾರಿಗೂ ಆಗಬಾರ್ದು. ಪಾಪ ಹೆಂಗೆ ಹೀರೋಯಿನಿಯಾಗಿ ಮೆರೆದವರು ಇವಾಗ ಪಾಪ ಆ ರೀತಿ ಅವ್ರ ಜೀವನ ಆಗೈತೆ ಅಂದ್ರೆ ಏನಾಯ್ತೋ ಏನೋ ಅವ್ರ ಲೈಫಲ್ಲಿ ಗೊತ್ತಿಲ್ಲ. ಬಟ್ ತುಂಬ ಬೇಜಾರಾಯಿತು ನನಗಂತೂ ಅವ್ರ ಪಾಡ್ಕ್ಯಾಸ್ಟ್ ನೋಡಿ. ಏನು ಮಾಡೋದು ಫ್ರೆಂಡ್ಸು, ಎಲ್ಲರಿಗೂ ದೇವರು ಒಂದೊಂದು ಕಷ್ಟ ಕೊಟ್ಟಿರ್ತಾನೆ. ಯಾರೋ ಒಬ್ಬರು ಕಷ್ಟ ಇಲ್ಲದೆ ಇರೋರು. ಬಟ್ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಅವ್ರವ್ರಿಗೆ ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ ಅಂತಾರೆ ನೋಡ್ರಿ. ಹಂಗೆ ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಕಷ್ಟ ನಮಗೆ ಗೊತ್ತಿರ್ತೈತಿ ಅಷ್ಟೇ ನೋಡ್ರಿ. ಹಿಂಗಿರುತ್ತೆ ಜೀವನ. ಇವಾಗ ಪಲಾವ್ ರೆಡಿ ಆಯಿತು. ಪಲಾವ್ನ ಬಾಕ್ಸಿಗೆ ಹಾಕಕತ್ತೀನಿ. ನಮ್ಮ ಸೈಡ್ ಒಂದು ಮಾತಂತಾರೆ, ಆರಿದ್ದು 6 ಮಂದಿಗೆ, ಬಿಸಿದು 3 ಮಂದಿಗೆ ಅಂತಾರೆ. ಅದು ನಿಜ. ಬಾಕ್ಸು ಬಿಸಿದು ಹಾಕ್ತಿರ್ತೀನಿ. ಎಷ್ಟು ಹಾಕಿದ್ರೂ ಫಿಲ್ ಆಗ್ತಾ ಇರೋಂಗಿಲ್ಲ. ಹಂಗೆ ಹಾಕ್ತಾನೇ ಇರ್ತೀನಿ. ಅವಳು ಸ್ಕೂಲಿಂದ ಬರ್ತಾಳಲ್ಲ, ಇನ್ನು ಜಾಸ್ತಿ ಇತ್ತು ಮಮ್ಮಿ ಅಂತ ಹೇಳ್ಬಿಟ್ಟು ಒಂದೊಂದು ಸಲ ಉಳಿಸ್ಕೊಂಬರ್ತಾಳೆ. ಹಾಗೆ ಬಿಸಿದು 3 ಮಂದಿಗೆ ಆಗುತ್ತಂತಾರಲ್ಲ, ಸುಳ್ಳಲ್ಲ. ಬಿಸಿ ತಿಂದರೆ ಈಡ ಆಗಂಗಿಲ್ಲ. ಅದೇ ಆರಿದ್ದಾದರೆ ಒಂದಿಷ್ಟು ಆಗಿರ್ತೈತಿ ಆರಿದ ಮೇಲೆ. ಹಾಗೆ ಪಲಾವ್ ರೆಡಿ ಆಯಿತು. ಅಕ್ಕಿ ಬಾಕ್ಸ್ ಕೂಡ ರೆಡಿ ಆಯಿತು. ವಿಜಲ್ ಹೋಗಿದ್ದಿಲ್ಲ, ಮತ್ತು ಅದನ್ನು ವಿಜಲ್ ಎತ್ತಿದೆ. ಟೈಮ್ ಇದ್ದಿದ್ದಿಲ್ಲ ನೋಡಿರಿ. ಹಿಂದಿನ ದಿವಸ ಟೈಮ್ ಒಂದು 10 ನಿಮಿಷ ಟೈಮ್ ಇತ್ತು ಇನ್ನೂ. ಬಟ್ ಇವತ್ತಿನ ದಿವಸ ಟೈಮೇ ಇರಲಿಲ್ಲ. ವಿಜಲ್ ಎತ್ತಿ ಆಕೆಗೆ ಬಾಕ್ಸ್ ಕಟ್ಟಿ ಕೊಟ್ಟು ಕಳಿಸಿದೆ. ಬಾಯ್. ತಗೋರ, ಇದೊಂದು ಅರ್ಧ ತಿನ್ನ. ಏನಾಗುತ್ತೆ ತಿಂದ್ರೆ? ಏನಾಗಲ್ಲ. ಹಾಂ 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 ಇದಿಷ್ಟ ಲೈ ಕಾಣಲೇ ಇಲ್ಲ ರೀ. ನವ್ಯ ಬೇಬಿ, ನವ್ಯ ಬೇಬಿ, ನವ್ಯ ಬೇಬಿ, ಬೇಬಿ ಅವ್ಕಳಿ ಅವ್ಕಳಿ. ಐ ಐ ಸ್ಮೈಲ್ ಸ್ಮೈಲ್. ಐ ನವ್ಯ ಬೇಬಿ, ಬೇಬಿ ನವಕ್ಕ. ಹಾಯ್ ಹಾಯ್ ಬಾಯ್.